ಟಿಸಿ ತರ್ಲಿಲ್ಲ ಅಂದ್ರೆ ಎಕ್ಸಾಮಿಗೆ ಕೂರ್ಸಲ್ಲ ಅಂದ್ಬಿಟ್ರು. ಹೌದಾ? ಅದಕ್ಕೆ ರಾತ್ರಿ ಸಾಲ್ಗಾರರು ತರ ಊರ್ ಬಿಟ್ಬಿಟ್ಟೆ. ಅಂದ್ರೆ ರಾತ್ರಿನೇ ಬೆಂಗಳೂರಿಂದ ಶಿವಮೊಗ್ಗ ಹೊರಟೆ ಅಂತ ಹೇಳಕ್ ಬಂದೆ ಕಣ್ರಪ್ಪ. ಆಮೇಲೆ ರಾಜಾಜಿನಗರಲ್ಲಿ ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಅಲ್ಲಿ ಇಳಿದೆ. ಈ ಮೆಟ್ರೋದಲ್ಲಿ ಯಾವಾಗ್ಲೂ ಯಾಕೆ ಬ್ಯಾಕ್ ಸ್ಕ್ಯಾನ್ ಮಾಡ್ತಾರೆ? ನಾವೇನಾದ್ರೂ ಬಾಂಬ್ ಇಟ್ಕೊಂಡ್ ಬರ್ತೀವ? ಅಲ್ಲ, ನಾವ್ ಮುಖಗಳು ಬಾಂಬ್ ಇಟ್ಕೊಂಡ್ ಬರೋ ತರ ಕಾಣಿಸುತ್ತಾ? ಆಮೇಲೆ ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಂದ ಶಿವಮೊಗ್ಗ ರೀಚ್ ಆಗಿದ್ದು ಬೆಳಗ್ಗೆ 5 ಗಂಟೆಗೆ. ಹೆವಿ ಹೊಟ್ಟೆ ಸಿಕ್ತಿತ್ತು ಅಂತ ಟೀ ಕುಡಿಯೋಣ ಅಂತ ಹೋದ್ರೆ ಇವ್ರು ಸಿಕ್ಕಿದ್ರು. ಸರಿ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಅಂತ ಯುನಿಬಿಕ್ ಬಿಸ್ಕೆಟ್ ಹಾಕಿದ್ರೆ ತಿನ್ಲೇ ಇಲ್ಲ. ನಮ್ಮನೆಗೂ ಕೋಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ನಂತರನೇ ಇದಕ್ಕೂ ಹೆವಿ ಟೀ ಗಾಂಚಲಿ ಅನ್ಕೊಂಡು ಇನ್ನೇನ್ ಮಾಡೋದು, ಆಮೇಲೆ ಬನ್ ಹಾಕ್ದೆ, ತಿಂದ. ಕಾಲೇಜ್ ಓಪನ್ ಆಗೋದು 10 ಗಂಟೆಗೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ಲ, ಎಲ್ಲಾದ್ರೂ ಹೋಗೋಣ ಅಂತ ಹೊರಟ್ವಿ. ಸಕ್ರೆಬೈಲಿ ಎಲಿಫೆಂಟ್ ಕ್ಯಾಂಪ್ಗೆ ನಾನ್ ಬರ್ತಿರೋದು ಫಸ್ಟ್ ಟೈಮ್. ಎಲಿಫೆಂಟ್ ಅಂತ ನೆನ್ಪಾದಾಗ ನಿಮ್ ಮೈಂಡಿಗೆ ಬರೋ ಫಸ್ಟ್ ಪರ್ಸನ್ ಟ್ಯಾಗ್ ಮಾಡಿ. ಅಲ್ಲಿಗೆ ಬಂದವರೆಲ್ಲ ಪಾಪ ಆನೆಗೆ ಹೆವಿ ರೋಸ್ ಆಗ್ತಿದ್ರು. ಆನೆ ಮೈಂಡ್ ವೈಸ್ ಹೆಂಗಿತ್ತು ಅಂದ್ರೆ ಬಿಡ್ರಲ್ಲೋ ಸಾಕು ಅನ್ನೋ ತರ ಇತ್ತು. ನನಗೆ ಮೈಂಡ್ ವೈಸ್ ಅರ್ಥ ಆಯ್ತು, ಅದಕ್ಕೆ ನಾನು ಆನೆ ಹತ್ರ ಹೋಗ್ಲೇ ಇಲ್ಲ. ಆಮೇಲೆ ಕಾಲೇಜ್ಗೆ ಹೋದೆ. ಕೆಲವೊಂದು ಡಾಕ್ಯುಮೆಂಟ್ಸ್ ನ ಫಿಲ್ ಮಾಡ್ಕೊಂಬರಕ್ ಹೇಳಿದ್ರು. ಫಿಲ್ ಮಾಡ್ಕೊಂಬಂದ್ ಕೊಟ್ರೆ 2 days ಬಿಟ್ ಬನ್ನಿ ಅಂದ್ರು. ಯಾಕೆ ಅಂದ್ರೆ ಟಿಸಿನ ಇನ್ನೊಂದ್ ಮರಿ ಹಾಕ್ಸ್ಬೇಕಿತ್ತಂತೆ, ಅದಕ್ಕೆ. ಅಪ್ಪಿ ಈ ವಿಡಿಯೋ ವೈರಲ್ ಆಗಿ ನಮ್ ಕಾಲೇಜ್ ಅವ್ರೇನಾದ್ರು ನೋಡಿದ್ರೆ. ರಿಟರ್ನ್ ಬ್ಯಾಂಗ್ಳೂರಿಗೆ ಟ್ರೈನ್ ಇದ್ದಿದ್ದು 11:15. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಸ್ಪಾರ್ಗ್ ಹೋಗಿ ಬುಕ್ಸ್ ತಗೊಂಡು ಚಾಕ್ಲೇಟ್ಸ್ ತಗೊಂಡೆ. ಏನೋ ದೊಡ್ಡದಾಗಿ ದಬಾಕತಾರ, ಆದ್ರೆ ಏನು ದಬಾಕ್ಲಿಲ್ಲ. ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ರೀಚ್ ಆಗಿದ್ದು ಬೆಳಗ್ಗೆ 4:15.